ತನಕಲ್ಲು ರೇಣುಕಾ ಸ್ವಾಮಿ ಮೇಲೆ ಡೆವಿಲ್ ಬಿಭತ್ಸ ಕ್ರೌರ್ಯ. ಮನಸು ಇಚ್ಛೆ ಹಲ್ಲೆ ಮಾಡಿ ಕೊಂದೇ ಬಿಟ್ಟಿದ್ದಾರೆ ಕಟುಕರು. ಮಾಡಿದ್ದೆಲ್ಲ ಮಾಡಿ ತಪ್ಪಾಗಿ ಹೋಗಿದೆ ಸರ್ ಅಂತ ದರ್ಶನ್ ಒಪ್ಕೊಂಡಿದ್ದಾನಂತೆ. ವಿಚಾರಣೆ ವೇಳೆ ಆ ಹೇಳಿಕೆ ಕೂಡ ದಾಖಲಾಗಿದೆ. ಅರೆಸ್ಟ್ ಬಳಿಕ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾನೆ ದರ್ಶನ್. ವಿಚಾರಣೆ ವೇಳೆ ಸುಮಾರು 20 ಪುಟಗಳ ಹೇಳಿಕೆ ಕೂಡ ದಾಖಲಾಗಿದೆ. ಕೊಲೆ ಕುರಿತು ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಹುಡುಗರೇನೋ ಮಾಡಿದ್ರು ತಪ್ಪಾಗಿ ಹೋಗಿದೆ ಸರ್ ಅಂತ ಹೇಳಿದ್ನಂತೆ. ಪೊಲೀಸರ ವಿಚಾರಣೆಯ ವೇಳೆ ಒಂದೇ ಒಂದು ಮಾತು ಪೊರ್ಕೆ ಹೇಳಿರೋದು, ತಪ್ಪಾಗಿ ಹೋಗಿದೆ, ಹೌದು ನಾವು ಮಾಡಿದ್ದೀವಿ ಅಂತ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಒಂದೊಂದೇ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ರೇಣುಕಾ ಸ್ವಾಮಿ ಮೇಲೆ ಮೃಗನಂತೆ ಎರಗಿದ್ದ ದಾಸನ ರೌದ್ರಾವತಾರ ನಾವು ತೋರಿಸ್ತೀವಿ ನೋಡಿ. ರೇಣುಕಾ ಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ ದಾಸ, ಮನ ಬಂದಂತೆ ಥಳಿಸಿ ದರ್ಶನ್ ರೌದ್ರವಾತಾರ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಕಂಡು ಕೆರಳಿ ಕೆಂಡವಾಗಿದ್ದ ದಾಸ ರೇಣುಕಾ ಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ, ಮನ ಬಂದಂತೆ ಮನಸೋ ಇಚ್ಛೆ ಥಳಿಸಿ ರೌದ್ರವತಾರ ತೋರಿದ್ದ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವ ವಿಚಾರ ಬೆಳಕಿಗೆ ಬಂದಿದೆ. ರೇಣುಕಾ ಸ್ವಾಮಿ ಕೈಕಟ್ಟಿ ಹಾಕಿ ಆತನ ಮುಖಾಮುಖಿ ನೋಡದೆ ಕೈಗೆ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾನೆ. ಕಾಲಲ್ಲಿ ಒದ್ದು ಕ್ರೌರ್ಯ ಮೆರೆದಿದ್ದಾನೆ. ಪೊಲೀಸರ ವಿಚಾರಣೆ ವೇಳೆ ಹಲ್ಲೆ ಬಗ್ಗೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ. ಒಂದಲ್ಲ ಎರಡಲ್ಲ 3 ಭಾಗಕ್ಕೆ ದರ್ಶನ್ ಬಲವಾಗಿ ಹೊಡೆದಿದ್ದಾನೆ. ದಾಸನ ರೌದ್ರವಾತಾರ. ರೇಣುಕಾ ಸ್ವಾಮಿ ಗುಪ್ತಾಂಗಕ್ಕೆ ಒದ್ದಿರುವ ದರ್ಶನ್ ಇದರದ್ದೇ ಫೋಟೋ ಕಳಿಸಿದ್ದಲ್ವಾ ಅಂತ ಥಳಿಸಿದ್ದಾನೆ. ಗುಪ್ತಾಂಗಕ್ಕೆ 2-3 ಬಾರಿ ದರ್ಶನ್ ಒದ್ದಿದ್ದಾನೆ. ಅಷ್ಟೇ ಅಲ್ಲದೆ ಕಾಲಿನಿಂದ ಎದೆಗೆ ಬಲವಾಗಿ ಒದ್ದಿದ್ದಾನೆ. 110 ಕೆಜಿಯ ದರ್ಶನ್ ಒದೆಯುತ್ತಿದ್ದಂತೆ ಪಕ್ಕೆಲುಬು ಪುಡಿ ಪುಡಿಯಾಗಿದೆ. ತೀವ್ರ ತಳಿತಕ್ಕೆ ರೇಣುಕಾ ಸ್ವಾಮಿ ತಲೆಗೆ ಗಾಯವಾಗಿದೆ. ರೇಣುಕಾ ಸ್ವಾಮಿ ಎತ್ತಿ ಎಸೆದಿದ್ದಂತೆ ಈ ಕಾಟೇರ ಅತ್ತಿಂದ ಇತ್ತಿಂದ ಅತ್ತ ರೇಣುಕಾನ ಎಸೆದಿದ್ದಾನೆ ಈ ದಾಸ. ಎಸೆದ ರಭಸಕ್ಕೆ ಲಾರಿಗೆ ಹೊಡೆದುಕೊಂಡು ಆತ ಕೆಳಗೆ ಬೀಳ್ತಾನೆ. ಮಿನಿ ಲಾರಿಯಲ್ಲಿದ್ದ ವಸ್ತು ತಲೆಗೆ ಹೊಕ್ಕಿ ಗಂಭೀರ ಗಾಯವಾಗಿದೆ. ರೇಣುಕಾ ಸ್ವಾಮಿಯನ್ನ ನೋಡುತ್ತಿದ್ದಂತೆ ಮೃಗದಂತೆ ವರ್ತಿಸಿದ ದರ್ಶನ್ ತನ್ನಲ್ಲಿದ್ದ ಅಷ್ಟು ಕೋಪವನ್ನ ಆತನ ಮೇಲೆ ತೋರಿಸಿದ್ದಾನೆ. ಇದರಿಂದ ಅಣುವಾಗಿ ನರಳಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ಯಾವುದೋ ಕೊಲೆ ಆದಾಗ ಅಥವಾ ಏನೋ ಸಮಸ್ಯೆಗಳಾದಾಗ ಆರೋಪಿ ಬಂದು ತಪ್ಪೊಪ್ಪಿಕೊಂಡ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಅಂತ ಹೇಳ್ತಾರೆ. ಬಟ್ ಈ ಪ್ರಕರಣದಲ್ಲಿ ಹಾಗೇನಾದ್ರೂ ಕನ್ಸಿಡರ್ ಮಾಡ್ತಾರಾ? ಆತ ತಪ್ಪೊಪ್ಪಿಕೊಂಡಿದ್ದಾನೆ, ಹೌದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿಕೆ ದಾಖಲಿಸಿದ್ದಾನೆ ಅಂತ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು? ಶ್ರುತಿ, ಇಲ್ಲೇನು ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ನಂದು ತಪ್ಪಾಗೋಗಿದೆ, ನಮ್ಮ ಹುಡುಗರು ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಒಪ್ಕೊಂಡಿರ್ತಕ್ಕಂಥದ್ದು. ಏನು ಆತನಾಗೆ ಪೊಲೀಸ್ ಠಾಣೆಗೆ ಬಂದು ನಂದು ತಪ್ಪಾಯಿತು ಅಂತ ಒಪ್ಕೊಂಡಿದ್ದಲ್ಲ. ಆತ ಮೊದಲಿಗೆ ಈ ಒಂದು ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅದನ್ನೆಲ್ಲವನ್ನು ಮಾಡ್ತಾನೆ. ಕೊನೆಗೆ ಆತನಿಗೆ ಗೊತ್ತಾಗುತ್ತೆ, ಪೊಲೀಸರು ಯಾವುದನ್ನು ಬಿಟ್ಟೆಲ್ಲ ನನ್ನನ್ನು ಬಿಡೋದಿಲ್ಲ ಅಂತೇಳಿ ಗೊತ್ತಾಗುತ್ತೆ. ಕೊನೆಗೆ ಏನು ಉಳಿದ ಆರೋಪಿಗಳಿಗೆ ಪೊಲೀಸ್ ಭಾಷೆಯ ಶೈಲಿಯಲ್ಲಿ ಒಂದು ಅವರನ್ನು ಬಾಯಿ ಬಿಡಿಸುವ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇರ್ತಾರೆ. ಆಗ ನಟ ದರ್ಶನ್ ಹೇಳುವಂಥದ್ದು, ಹೌದು ಸರ್ ತಪ್ಪಾಗೋಗಿದೆ ಅನ್ನೋದು ಮಾತನ್ನು ಕೊನೆ ಹಂತದಲ್ಲಿ ಹೇಳುವಂಥದ್ದು. ಇನ್ನು ಈ ದರ್ಶನ್ ಈ ಒಂದು ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕೆ ಸಂಬಂಧಿಸಿದಂತೆ 20 ಪುಟಗಳಿಗೂ ಅಧಿಕವಾದ ಒಂದು ಸ್ವಇಚ್ಛಾ ಹೇಳಿಕೆಯನ್ನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಏನು ಈ ಒಂದು ಪೊಲೀಸರ ಎದುರು ಹೌದು ಸರ್ ತಪ್ಪಾಗೋಗಿದೆ ಅಂತ ಏನು ಹೇಳ್ಕೊಂಡಿದ್ದಾನೆ, ಇದಕ್ಕೂ ಮತ್ತು ಆತನಿಗೆ ಆಗುವಂಥ ಶಿಕ್ಷೆಗೂ ಯಾವುದೇ ಸಂಬಂಧ ಇಲ್ಲ. ಆತ ಕೊನೆ ಹಂತದಲ್ಲಿ ಪೊಲೀಸರು ನನ್ನನ್ನು ಬಿಡಲ್ಲ, ನನಗೆ ಏನೇ ಸುಳ್ಳು ಹೇಳಿದ್ರು ಅದನ್ನು ಹೊರಗಡೆ ತೆಗೆದು ಇದು ಸುಳ್ಳು ಅಂತೇಳಿ ಪೊಲೀಸರು ನಿರೂಪಿಸ್ತಾ ಇದ್ದಾರೆ. ಹೀಗಾಗಿ ಈ ಹಂತದಲ್ಲಿ ನಾನು ಅವ್ರ ವಿಚಾರಣೆಗೆ ಸಹಕರಿಸೋದು ಉತ್ತಮ ಅಂತಂತ ಹೇಳಿದಾಗ ಈ ತಪ್ಪಾಗೋಗಿದೆ ಸಾರ್ ಅನ್ನೋ ಮಾತನ್ನು ದರ್ಶನ್ ಹೇಳಿರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಕೇಸಿನ ವಿಚಾರವಾಗಿ ಆತನಿಗೆ ಶಿಕ್ಷೆ ಆಗೋ ವಿಚಾರವಾಗಿ ಅದಕ್ಕೂ ಯಾವುದೇ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು. ಶ್ರುತಿ, ರಾಜ್ಯ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ದರ್ಶನ್ ಜೈಲಿಗೆ ಹೋದ್ರೂ ಕೂಡ ಬಚಾವ್ ಆಗೋದು ಕಷ್ಟನೇ ಆಗ್ಬಿಟ್ಟಿದೆ.
ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿಗಳನ್ನು ನೀಡಲಾಗಿದ್ದು ಆ 10 ವಿಚಾರಗಳೇ ದಾಸನಿಗೆ ಕಂಟಕವಾಗಲಿದೆಯಂತೆ. ಯಾವುದು 10 ವಿಚಾರ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನಿಗೆ ಆ 10 ವಿಚಾರಗಳೇ ಕಂಟಕ. ದಾಸ ಲಾಕ್ ಆಗಲು ಅದೇ ಕಾರಣ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪಾರ್ಟಿ ಮಾಡಿದ್ದನೆಂಬ ಮಾಹಿತಿ ಇದೆ. ಆದರೆ ದಾಸ ಲಾಕ್ ಆಗಲು ಆ 10 ವಿಚಾರಗಳೇ ಕಾರಣ ಅಂತ ಹೇಳಲಾಗ್ತಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಯಾವ ಕಾರಣಗಳು ಅಂತ ನೋಡೋದಾದ್ರೆ, ಆ 10 ವಿಚಾರಗಳೇ ಕಂಟಕ. ಪೊಲೀಸರ ಎದುರು ದರ್ಶನ್ ಹೆಸರು ಹೇಳಿದ್ದ ಕೇಶವಮೂರ್ತಿ, ದರ್ಶನ್ ಬಟ್ಟೆ ಶೂಗಳ ಮೇಲೆ ಸಿಕ್ಕಿರುವ ರೇಣುಕಾಸ್ವಾಮಿ ರಕ್ತದ ಕಲೆ, ಆರೋಪಿ ರಾಘವೇಂದ್ರನ ಸ್ವ ಇಚ್ಛಾ ಹೇಳಿಕೆಯೂ ಕಾರಣ, ಕಿಡ್ನಾಪ್ನಿಂದ ಶವ ಬಿಸಾಕುವವರೆಗೆ ಸೂಚನೆ ಪಾಲಿಸಿದ ಹೇಳಿಕೆ, ದರ್ಶನ್ ನೀಡಿದ ಸೂಚನೆ ಬಗ್ಗೆ ಜಡ್ಜ್ ಬಳಿ ಹೇಳಿರುವ ರಾಘವೇಂದ್ರ, ಪ್ರದೋಷಿಗೆ ನೀಡಿದ್ದ ಹಣ ಸಂಪರ್ಕದಲ್ಲಿರುವುದಕ್ಕೆ ಸಿಡಿಆರ್ ವರದಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಹೊರಟ ದೃಶ್ಯಗಳು, ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದುಕೊಂಡ ಬಗ್ಗೆ ಮಾಹಿತಿ, ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಜೊತೆ ಬಂದಿರುವ ಸಿಸಿಟಿವಿ ದೃಶ್ಯಗಳು, ಆರೋಪಿ ನಾಗರಾಜ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆ, ದರ್ಶನ್ ಶೂಗಳಲ್ಲಿ ಪತ್ತೆಯಾಗಿರುವ ಪಟ್ಟಣಗೆರೆ ಶೆಡ್ ಮಣ್ಣು, ಶೆಡ್ನಲ್ಲಿ ಆರೋಪಿಯೊಬ್ಬನ ಜೊತೆ ತೆಗೆದುಕೊಂಡಿರುವ ಸೆಲ್ಫಿ. ಇವೆಲ್ಲ ಮಾಹಿತಿಗಳು ದರ್ಶನ್ಗೆ ಕಂಟಕವಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಾಹಿತಿಗಳಿಂದ ದಾಸ ಜೈಲಲ್ಲೇ ಲಾಕ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿಗೆ ನರಕ ದರ್ಶನ ತೋರಿಸಿದ್ದ ಫೋಟೋಗಳು ಕೂಡ ಹಲ್ಚಲ್ ಎಬ್ಬಿಸಿದೆ. ಈ ಕೊಲೆ ಕೇಸನ್ನ ಬುಡಬೇಲು ಮಾಡೋದಕ್ಕೆ ಡೆವಿಲ್ ಗ್ಯಾಂಗ್ ಮೆಗಾ ಪ್ಲಾನ್ ಮಾಡಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ನ ಪ್ರೇಯಸಿ ಕಾಪಾಡೋದಕ್ಕೆ ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಏನದು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನಾಶಕ್ಕೆ ಡೆವಿಲ್ ಮಾಡಿದ್ದು ಮಾಸ್ಟರ್ ಪ್ಲಾನ್. ಕೇಸ್ ಮುಚ್ಚಿ ಹಾಕಲು ಲಕ್ಷ ಖರ್ಚಿಗೆ ತಂತ್ರ. ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದ ಪೊರ್ಕಿ. ಭೂಲೋಕದಲ್ಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿದ್ದ ಡೆವಿಲ್ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ರೌಡಿ ಗ್ಯಾಂಗ್ ಮುದ್ದೆ ಮುರಿತಿದೆ. ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಫೋಟೋಗಳು ಹಲ್ಚಲ್ ಎಬ್ಬಿಸುತ್ತಿರೋ ಮಧ್ಯೆಯೇ ಕೊಲೆ ಕೇಸ್ ಮುಚ್ಚಿ ಹಾಕಲು ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮತ್ತು ನನ್ನ ಪ್ರೇಯಸಿ ಪವಿತ್ರ ಗೌಡ ಹೆಸರು ಬರಬಾರದು. ಇದಕ್ಕೋಸ್ಕರ ಲಕ್ಷ ಖರ್ಚು ಮಾಡೋದಾಗಿ ಹೇಳಿದ್ದಂತೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದಂತೆ. ತನ್ನ ಬಳಿ ಹಾಗೂ ಮಾಜಿ ಕಾರ್ಪೊರೇಟರ್ ಬಳಿ ಹಣ ಪಡೆದುಕೊಟ್ಟಿದ್ದನಂತೆ ಈ ಪೊರ್ಕಿ. ಕಾಟೇರನ ಮನೆಯಿಂದ ವಿನಯ್ ಹಣ ತೆಗೆದುಕೊಂಡು ಹೋಗ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಒಟ್ಟು 30 ಸ್ಯಾಂಪಲ್ಸ್ಗಳಿಗೆ ಸಂಬಂಧಿಸಿದ ಆಡಿಯೋ ವಿಡಿಯೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆಡಿಯೋ ವಿಡಿಯೋದಲ್ಲಿ ರೇಣುಕಾಸ್ವಾಮಿ ಕೊಲೆ ಸಾಕ್ಷ್ಯಗಳು ರಿವೀಲ್ ಆಗಿವೆ. ಟ್ರೆಂಡ್ಸ್ ಶೋರೂಮ್ನಲ್ಲಿ ಆರೋಪಿಗಳು ಬಟ್ಟೆ ಖರೀದಿಸಿದ ಸಿಸಿಟಿವಿ ದೃಶ್ಯಾವಳಿಗಳ ಸಾಕ್ಷ್ಯಗಳು ಲಭಿಸಿವೆ. ಶವ ಬಿಸಾಡಿದ ಸ್ಥಳದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿರುವ ದೃಶ್ಯ, ಚಿತ್ರದುರ್ಗ ಟು ಬೆಂಗಳೂರು ಟೋಲ್ಗಳ ಸಿಸಿಟಿವಿ ಫುಟೇಜ್ ಲಭಿಸಿವೆ. ಚಿತ್ರದುರ್ಗದ ಬಾಲಾಜಿ ಬಾರ್ ಸಿಸಿಟಿವಿ ದೃಶ್ಯಾವಳಿಗಳು, ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನ ಸಿಸಿಟಿವಿ ದೃಶ್ಯಗಳು ತನಿಖಾಧಿಕಾರಿಗಳಿಗೆ ಲಭಿಸಿವೆ. ಆರೋಪಿಗಳು ಶರಣಾಗತಿಗೆ ಬಂದ ವೇಳೆ ಸಿಸಿಟಿವಿ ಫುಟೇಜ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಂಡ್ ಪಟ್ಟಣಗೆರೆ ಶೆಡ್ನ ಸಿಸಿಟಿವಿ, ಆರೋಪಿಗಳ ವಾಹನಗಳು ಓಡಾಟದ ಸಿಸಿಟಿವಿ ದೃಶ್ಯಗಳು ಸಿಕ್ಕಿವೆ. ಮಾರಮ್ಮ ಟೆಂಪಲ್ ಸಮೀಪದ ಸಿಸಿಟಿವಿ ವಿಡಿಯೋ, ಪವಿತ್ರ ಗೌಡ ಮನೆಯ ಸಿಸಿಟಿವಿ ಫುಟೇಜ್ ಕೂಡ ಲಭಿಸಿವೆ. ಬಾಡಿ ಬಿಸಾಡಲು ಹೋದ ವೇಳೆ ಸೆರೆ ಸಿಕ್ಕ ಸಿಸಿಟಿವಿ ದೃಶ್ಯ, ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಸಿಸಿಟಿವಿ ದೃಶ್ಯಾವಳಿಗಳು ತನಿಖಾಧಿಕಾರಿಗಳಿಗೆ ಸಿಕ್ಕಿವೆ. ಡೆವಿಲ್ ಗ್ಯಾಂಗ್ನಿಂದ
ದಾಸನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಫೋಟೋ ಇರುವ ಪೆನ್ ಡ್ರೈವ್ ಕೂಡ ಲಭ್ಯವಾಗಿದೆ. A1 ಪವಿತ್ರ ಗೌಡ, ದಾಸನಿಗೆ ಸಂಬಂಧಿಸಿದ ಫೋಟೋ, ಇತರೆ 15 ಜನ ಆರೋಪಿಗಳಿಗೆ ಸಂಬಂಧಿಸಿದ ಫೋಟೋಗಳು, ಸಾಕ್ಷಿದಾರರ ಫೋಟೋಗಳು ರಿಟ್ರೀವ್ನಲ್ಲಿ ಪತ್ತೆಯಾಗಿವೆ. ಪೊರ್ಕಿ ಮನೆಯ DVRನಲ್ಲೂ ಕೆಲವು ಮಹತ್ವದ ಸಾಕ್ಷ್ಯಗಳು ರಿಟ್ರೀವ್ ಆಗಿವೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್.